ನಮಸ್ಕಾರ ಎಲ್ರಿಗೂ. ನೀವು ಯಾವ್ದಾದ್ರು ಬೇರೆ ಊರಿಗೆ ಹೋದಾಗ ಎಲ್ಲಿ ಇರ್ತೀರಾ? ನಿಮ್ಮ ಸಂಬಂಧಿಕರ ಮನೇಲಿ ಇರ್ತೀರಾ ಅಥವಾ ನಿಮ್ಮ ಪರಿಚಯಸ್ಥ ಮನೇಲಿ ಇರ್ತೀರಾ, ಇಲ್ಲಾಂದ್ರೆ ಯಾರಾದ್ರು ಇರ್ತೀರಾ. ಬಟ್ ಬೇರೆ ಊರಿಂದ ಬಂದಂತಹ ಬೇರೆ ಬಿಹಾರ, ಅಸ್ಸಾಂ ಅಲ್ಲಿಂದ ಬಂದಿರತಕ್ಕಂಥ ಜನರು ಇಲ್ಲಿ ಯಾವ ತರ ಜೀವನ ಮಾಡ್ತಾ ಇದ್ದಾರೆ ಅಂತ ನಾವು ಇವತ್ತು ನೋಡೋಣ ಬನ್ನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಕಾಣಿಸ್ತಾ ಇದೆ ನೋಡಿ. ಇಷ್ಟೇ ಜಾಗದಲ್ಲಿ ಇವರು ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ನೋಡಿ, ಎಷ್ಟು ಜಾಗ ಇದೆ ಅಂದರೆ ಇಷ್ಟೇ ಜಾಗದಲ್ಲಿ ಇದೊಂದು ರೂಮ್ ಅಂದರೆ ಇದಕ್ಕೆ ಬಾಡಿಗೆ ಬಂದ್ಬಿಟ್ಟು 8,000 ಇವ್ರು ಪೇ ಮಾಡ್ತಾರೆ. ಇದು ರೂಮ್ಗೆ ನೋಡಿ, ಎಷ್ಟು ತುಂಬ ಚಿಕ್ಕದ ರೂಮ್ ಇದೆ. ಅವರಿಗೆ ಓಡಾಡೋಕೆ ಕೂಡ ತೊಂದರೆ ಆಗುತ್ತೆ. ಯಾಕಂದರೆ ಎಷ್ಟೋ ಕಷ್ಟ ಬಿದ್ದು ಅಂದರೆ ಬೇರೆ ಬಿಹಾರ, ಅಸ್ಸಾಂದಿಂದ ಬಂದ್ಬಿಟ್ಟು ಇಲ್ಲಿ ಇದ್ದಾರೆ. ಸೊ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಬನ್ನಿ, ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. एक साल ಇದು क्या काम कर रहे आप लोग? ಸೆಕ್ಯೂರಿಟಿ ಗಾರ್ಡ್. ಸೊ ವಿಡಿಯೋ ಮಾಡ್ಕೋಕೆ ಹೋದ್ರೆ ಎಲ್ಲರೂ ಬೇಡ ಅಂತ ಇದ್ದಾರೆ. ಸೊ ಪರವಾಗಿಲ್ಲ, ಇದು ಡೆಡ್ ಆ್ಯಂಡ್ ಲಾಸ್ಟು. ನೋಡಿ, ಕಾಣ್ತಾ ಇದೆ. ಹಲೋ, ಹಾಯ್ ಬೋಲ್ದು. ಹಾಂ. ಸೊ ನೋಡಿದ್ರಲ್ಲ, ಇಲ್ಲಿನ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ. ಯಾಕಂದರೆ ಅವರ ಒಂದು ಪೇರೆಂಟ್ಸ್ ಕೂಡ ಡೈಲಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಅವರು ಸ್ಕೂಲಿಗೆ ಹೋಗೋದೇ ಇಲ್ಲ. ಇಲ್ಲಿರ್ತಕ್ಕಂಥ ಮಕ್ಕಳು ಒಂದು 100%ಅಲ್ಲಿ 80% ಮಕ್ಕಳು ಸ್ಕೂಲಿಗೆ ಹೋಗಲ್ಲ. ಯಾಕಂದರೆ ಅವರ ಒಂದು ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಈ ಥರ ಇರಬೇಕಾದ್ರೆ ಇದನ್ನು ಇಲ್ಲಿರ್ತಕ್ಕಂಥ ಒಂದು ಬೆಂಗಳೂರಲ್ಲಿ ಅಂದ ತಕ್ಷಣ ನಿಮಗೆಲ್ಲ ಏನಂತೆ ಅಪಾರ್ಟ್ಮೆಂಟ್ ಕಾಣುತ್ತೆ ಅಲ್ವಾ, ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ ಅಲ್ವಾ. ಸೊ ಈ ಥರನೂ ಬೆಂಗಳೂರಲ್ಲಿ ಇದೆ. ಸೊ ನಿಮಗೆ ತೋರಿಸಿದ್ದೀನಿ. ಇನ್ನು ಈ ಒಂದು ಕರೆಂಟಿನ ವ್ಯವಸ್ಥೆ ಆಗಿರೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ. ಸೊ ನೋಡಿ, ಎಷ್ಟು ಜಾಗ ಇದೆ ಅಂದರೆ ನೋಡಿ, ಸುಮ್ಮನೆ ನನಗೆ ಇಲ್ಲಿ ಯಾವುದಾದ್ರೂ ಒಂದು ಗಾಡಿ ಪಕ್ಕ ಇನ್ನೊಂದು ಗಾಡಿ ಬಂದ್ರೂ ಕೂಡ ಹೋಗೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಸೊ ನಿಮ್ಗೆ ನೋಡ್ತಾ ಇದ್ದೀರಾ ನೀವು ಯಾವ ಥರ ಇಕ್ಕಟ್ಟಿನಲ್ಲಿದೆ ನೋಡಿ. ಬಟ್ಟೆ ಹಾಕೋಕೆ ಕೂಡ ಇದ್ರ ಮೇಲ್ಗಡೆ ಬಟ್ಟೆ ಹಾಕಿದ್ದಾರೆ. ಯಾಕಂದರೆ ಅಷ್ಟು ಜಾಗ ಇಲ್ಲ. ಸೊ ಜಾಗ ಇಲ್ಲದೆ ಇರೋ ಕಾರಣ ಇಲ್ಲಿ ಬಟ್ಟೆ ಹಾಕಿದ್ದಾರೆ. ನೋಡಿದ್ರಲ್ಲ, ಇಲ್ಲಿರ್ತಕ್ಕಂಥ ಒಂದು ಜನ ಯಾವ ಥರ ಇರ್ಬೋದು, ಯಾವ ಥರ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಇದಕ್ಕೆ ಅರ್ಥ ಆಗ್ತಾ ಇದೆ. ಯಾಕಂದರೆ ಇಷ್ಟೇ ಒಂದು ಜಾಗದಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರೆ. ಇವರು ಯಾರು ಕರ್ನಾಟಕದವರಲ್ಲ. ಇಲ್ಲಿ ಇರ್ತಕ್ಕಂಥ ಜನಗಳು ಎಲ್ಲ ಬಿಹಾರ, ಅಸ್ಸಾಮ ಅಲ್ಲಿಂದ ಬಂದಿರ್ತಕ್ಕಂಥ ಜನರು. ಇವರು ಇಲ್ಲಿ ಲೋಕಲ್ದವರು ಯಾರೂ ಇಲ್ಲ ಅಲ್ವಾ. ಈ ಟ್ಯಾಂಕಿನ ಮೂಲಕ ಇವರಿಗೆಲ್ಲ ನೀರು ಎಲ್ಲ ಕಡೆ ನೀರು ಸಪ್ಲೈ ಆಗುತ್ತೆ. ಸಪ್ಲೈ ಅಂದರೆ ಇದೆ ಅಲ್ವಾ, ಈ ಒಂದು ಇದರ ಮೂಲಕ ಎಲ್ಲದಕ್ಕೂ ಕೂಡ ನೀರು ಸಪ್ಲೈ ಆಗುತ್ತೆ. ಇವ್ರಿಗೆ ಕಾಣ್ತಾ ಇದೆ ನಿಮಗೆ. ನೋಡಿ, ಈ ಥರ ಸಪ್ಲೈ ಆಗುತ್ತೆ ಎಲ್ಲರಿಗೂ. ಇಷ್ಟಿಷ್ಟು ಚಿಕ್ಕ ಮನೆ ಇದೆ ಇಲ್ಲಿ. ಚಿಕ್ಕ ಮನೆಯಲ್ಲೂ ಕೂಡ ಇವರು ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಹೇಳ್ತಾ ಇರೋದು ಒಂದೇ, ನಮಗೆ ಬದುಕಕ್ಕೆ ಬೇಕಿರೋದು ಏನು ಅಂತಂದರೆ ಒಳ್ಳೆ ಜೀವನ ಬೇಕು, ಒಳ್ಳೆ ಕೆಲಸ ಬೇಕು ಬೆಂಗಳೂರಲ್ಲಿ. ಸೊ ಅವ್ರು ಬದುಕ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನ ಎಲ್ಲರೂ ಮಾಡೋದು ಸೆಕ್ಯೂರಿಟಿ ಕೆಲಸ ಆಗಿರ್ಬೋದು ಅಥವಾ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಯಾರು ಲೋಕಲ್ದವರು ಯಾರು ಇರ. ನೋಡಿ ಯಾವ ಥರ ಇದೆ ಈ ಒಂದು ಗಲ್ಲಿ, ಕಾಣಿಸ್ತಾ ಇದೆ ನಿಮಗೆ. हाय भैया, इधर आके कितना साल हो गया? 4 साल हो गया। 10 साल 10 साल सच में? ಕನ್ನಡ ಬರುತ್ತಾ? ಬರುತ್ತೆ. ಹಾಂ, ವೆರಿ ಗುಡ್. ನೋಡಿ, ನಮ್ಮ ಕನ್ನಡಿಗರು ಸಿಕ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಮಾತಾಡಿದ್ರೆ ಓಡ್ದವ್ರಪ್ಪ. ನೋಡಿ, ಓದ್ಬಿಟ್ರು ಸಹ ಪರವಾಗಿಲ್ಲ, ಬನ್ನಿ ಅಂತ. ಈ ಒಂದು ಮಿಷನ್ ಕರೆಂಟ್ ಸಪ್ಲೈ ಆಗುತ್ತೆ, ಕಾಣ್ತಾ ಇದೆ. ಈ ಒಂದು ಗಲ್ಲಿ ಒಳಗೆ ಕರೆಂಟು ಸಪ್ಲೈ ಆಗುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿರ್ತಕ್ಕಂಥ ಜನ ಯಾವ ಥರ ಬದುಕ್ತಾ ಇದ್ದಾರೆ, ಅವರ ಜೀವನ ಹೇಗಿದೆ. ಅವರ ಒಂದು ಬಟ್ಟೆ ತೊಳೆಯೋಕ್ಕೆ ನಾನು ಕೇಳಿದೆ. ಯಾಕಂದರೆ ಯಾರೂ ಅವರ ಮನೆ ಒಳಗಡೆ ನನಗೆ ಅಲೋ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ಕ್ಯಾಮ್ರಾಕ್ಕೆ ಎದುರ್ತಾ ಇದ್ದಾರೆ, ಎಲ್ಲ ಏನಾಗುತ್ತೋ ಅಂತ. ಪರವಾಗಿಲ್ಲ, ಅವ್ರ ರೂಮ್ ಒಳಗಡೆ ಆ ಬಟ್ಟೆ ಒಗೆಯುವಂಥ ಒಂದು ಕಲ್ಲಿದೆ ಅಂತೆ. ಸೊ ಅಲ್ಲೇ ಅವರ ಬಟ್ಟೆ ಒಗಿತಾರೆ. ಸೊ ಪ್ರತಿಯೊಂದು ಮಾಡ್ತಾರೆ. ನಾವಿರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಅಗ್ರಹಾರ. ಇದು ವೈಟ್ ಫೀಲ್ಡ್ ಮೇನ್ ರೋಡ್ ಹೋಗ್ತಕ್ಕಂಥ ಅಗ್ರಹಾರದಲ್ಲಿ ನಾವು ಇವತ್ತಿದ್ದೀವಿ. ಸೊ ಮತ್ತೆ ನಿಮಗೆ ಇದೇ ಹೊಸ ವಿಡಿಯೋ ಥರ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಟಾಟಾ, ಬಾಯ್ ಬಾಯ್.